ಸೋಮವಾರದಂದು ಅಮಾವಾಸ್ಯ ತಿಥಿ ಬಂದರೆ ಅದನ್ನು ಸೋಮವತಿ ಅಮಾವಾಸ್ಯೆ ಎನ್ನುತ್ತಾರೆ. ಈ ಸೋಮವತಿ ಅಮಾವಾಸ್ಯೆಯು ಎಲ್ಲ ಅಮಾವಾಸ್ಯ ತಿಥಿಗಳಲ್ಲಿ ಅತ್ಯಂತ ಶಕ್ತಿಶಾಲಿಯಾಗಿದೆ. ಸೋಮವತಿ ಅಮಾವಾಸ್ಯೆಯ ಸಂದರ್ಭದಲ್ಲಿ ಶಿವಪಾರ್ವತಿಯರನ್ನು ಪೂಜಿಸುವುದು ಮತ್ತು ಶಿವ ಮಂತ್ರಗಳನ್ನು ಪಠಿಸುವುದರಿಂದ ಎಲ್ಲ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಈ ತಿಥಿಯು ಎಲ್ಲ ಅನಾರೋಗ್ಯ ಸಮಸ್ಯೆಗಳನ್ನು ಹೋಗಲಾಡಿಸಲು ಮತ್ತು ನಮ್ಮ ದೇಹದಲ್ಲಿನ ಯಾವುದೇ ಗಾಯಗಳನ್ನು ಗುಣಪಡಿಸಲು ತುಂಬ ಒಳ್ಳೆಯದು. ದಕ್ಷ ಪ್ರಜಾಪತಿಯು ಯಾಗವನ್ನು ನಾಶ ಮಾಡಲು ಭಗವಾನ್ ಶಿವನು ವೀರಭದ್ರ ಅವತಾರವನ್ನು ತೆಗೆದುಕೊಂಡನು. ವೀರಭದ್ರನು ದಕ್ಷನ ಅಹಂಕಾರವನ್ನು ನಾಶ ಮಾಡಲು ದಕ್ಷ ಯಾಗಕ್ಕೆ ಹೋಗುತ್ತಾನೆ. ಅವನು ದಕ್ಷನನ್ನು ಕೊಂದು ಅವನ ಸಂಪೂರ್ಣ ಯಾಗಮಂಟಪವನ್ನು ನಾಶಪಡಿಸುತ್ತಾನೆ. ಆ ಸಮಯದಲ್ಲಿ ಪ್ರಮಾದಗಣಗಳು ಚಂದ್ರದೇವನ ಮೇಲೆ ದಾಳಿ ಮಾಡಿದವು. ಚಂದ್ರದೇವನಿಗೆ ಗಾಯವಾಯಿತು ಮತ್ತು ಅವನ ದೇಹಾದ್ಯಂತ ಗಾಯಗಳಾದವು. ಚಂದ್ರದೇವನು ಶಿವನ ಬಳಿಗೆ ಬಂದು ತನ್ನ ಗಾಯಗಳಿಗೆ ಪರಿಹಾರವನ್ನು ಕೇಳುತ್ತಾನೆ. ಭಗವಾನ್ ಶಿವನು ತನ್ನ ಎಲ್ಲ ಅನಾರೋಗ್ಯ ಸಮಸ್ಯೆಗಳು ಮತ್ತು ಗಾಯಗಳನ್ನು ತೊಡೆದುಹಾಕಲು ಸೋಮವತಿ ಅಮಾವಾಸ್ಯೆಯಂದು ತನಗೆ ಅಭಿಷೇಕವನ್ನು ಮಾಡಲು ಹೇಳುತ್ತಾನೆ. ಸೋಮವತಿ ಅಮಾವಾಸ್ಯೆಯಂದು ಚಂದ್ರದೇವನು ಶಿವಲಿಂಗಕ್ಕೆ ಮೊಸರಿನಿಂದ ಅಭಿಷೇಕವನ್ನು ಮಾಡುತ್ತಾನೆ. ಹಾಗೆ ಮಾಡುವುದರಿಂದ ಚಂದ್ರದೇವನು ತನ್ನ ಎಲ್ಲ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತನಾದನು. ಈ ದಿನದಂದು ಪ್ರತಿಯೊಬ್ಬರೂ ಉತ್ತಮ ಆರೋಗ್ಯ ಮತ್ತು ಆಯುಷ್ಯವನ್ನು ಪಡೆಯಲು ಭಗವಾನ್ ಶಿವನ ಈ 3 ಶಕ್ತಿಶಾಲಿ ನಾಮಗಳನ್ನು ಪಠಿಸಬೇಕು. ಆ 3 ನಾಮಗಳು ಹೀಗಿವೆ: ಓಂ ಬಾಲಾಂಬಿಕೇಶ ವೈದ್ಯೇಶ ಭವರೋಗ ಹರೇತಿ ಚ. ಶಿವನ ಈ 3 ನಾಮಗಳನ್ನು ಪಠಿಸುವುದರಿಂದ ಮತ್ತು ಶಿವಲಿಂಗದ ಅಭಿಷೇಕವನ್ನು ಮೊಸರಿನಿಂದ ಮಾಡುವುದರಿಂದ ಅಪಾರ ಆರೋಗ್ಯ ಪ್ರಯೋಜನಗಳು ತರುತ್ತವೆ. ಈ ದಿನದಂದು ಶಿವನ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಮಾಡುವುದು ಬಹಳ ಮುಖ್ಯ. ಸ್ಕಾಂದ ಪುರಾಣದ ಕಾಶಿ ಖಂಡದಲ್ಲಿ ಈ ದಿನ ತಿಳಿಯದೆ 2 ಕಾಗೆಗಳು ಶಿವಲಿಂಗಕ್ಕೆ ಪ್ರದಕ್ಷಿಣಿಸಿದವು ಮತ್ತು ಮುಂದಿನ ಜನ್ಮದಲ್ಲಿ ಅವು ಪ್ರಮಾದಗಣಗಳ ಸ್ಥಾನವನ್ನು ಪಡೆದವು ಎಂದು ಹೇಳಲಾಗುತ್ತದೆ. ಇದೇ ದಿನ ಒಂದು ಕಪ್ಪು ಇರುವೆಯು ಶಿವಲಿಂಗದ ಪ್ರದಕ್ಷಿಣೆಯನ್ನು ಮಾಡಿತು ಮತ್ತು ಮುಂದಿನ ಜನ್ಮದಲ್ಲಿ ಈ ಇರುವೆ ಕಾಶಿರಾಜನ ಮಗಳಾಗಿ ಜನಿಸಿತು ಎಂದು ಹೇಳಲಾಗುತ್ತದೆ. ಈ ದಿನ ಶಿವಲಿಂಗಕ್ಕೆ ಕನಿಷ್ಠ 3 ಪ್ರದಕ್ಷಿಣೆಗಳನ್ನು ಮಾಡಬೇಕು. ಈ ದಿನ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡುವುದು ಹೆಚ್ಚು ಶ್ರೇಷ್ಠ. ಅಶ್ವತ್ಥ ವೃಕ್ಷವು ವಿಷ್ಣುವಿಗೆ ಅತ್ಯಂತ ಪ್ರಿಯವಾದದ್ದು. ವಿಷ್ಣುವು ಸದಾ ಶಿವನನ್ನು ಧ್ಯಾನಿಸುತ್ತಾನೆ ಮತ್ತು ಶಿವನು ಸದಾ ವಿಷ್ಣುವನ್ನು ಧ್ಯಾನಿಸುತ್ತಾನೆ. ಸೋಮವತಿ ಅಮಾವಾಸ್ಯೆಯಂದು ನಾವು ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಮಾಡಿದರೆ ವಿಷ್ಣು ಮತ್ತು ಶಿವನ ಆಶೀರ್ವಾದವನ್ನು ಪಡೆಯುತ್ತೇವೆ. ಸೋಮವತಿ ಅಮಾವಾಸ್ಯೆಯಂದು ನಂದಿಯು ಅಶ್ವತ್ಥ ವೃಕ್ಷಕ್ಕೆ 108 ಪ್ರದಕ್ಷಿಣೆಗಳನ್ನು ಮಾಡಿದ ಎಂದು ಹೇಳಲಾಗುತ್ತದೆ. ಸ್ತ್ರೀಯರು ಅಶ್ವತ್ಥ ವೃಕ್ಷಕ್ಕೆ 108 ಪ್ರದಕ್ಷಿಣೆಗಳನ್ನು ಮಾಡಿದರೆ ಅವರಿಗೆ ದೀರ್ಘ ಸುಮಂಗಲಿ ಭಾಗ್ಯ, ಉತ್ತಮ ಆರೋಗ್ಯ, ಐಶ್ವರ್ಯ ಮತ್ತು ಅವರ ಕುಟುಂಬವು ಯಾವಾಗಲೂ ಆಶೀರ್ವದಿಸಲ್ಪಡುತ್ತದೆ. ನಮಗೆ 108 ಪ್ರದಕ್ಷಿಣೆಗಳನ್ನು ಮಾಡಲು ಸಾಧ್ಯವಾಗದಿದ್ದರೆ ನಾವು ಶಿವನ ಈ ಮಂತ್ರವನ್ನು ಪಠಿಸಿ ಮತ್ತು 12 ಪ್ರದಕ್ಷಿಣೆಗಳನ್ನು ಮಾಡಬಹುದು. ಈ ಮಂತ್ರವನ್ನು ಪಠಿಸಿ ಪ್ರದಕ್ಷಿಣೆಯನ್ನು ಮಾಡುವುದು 108 ಪ್ರದಕ್ಷಿಣೆಗಳನ್ನು ಮಾಡಿದಷ್ಟು ಸಮಾನವೆಂದು ಹೇಳಲಾಗುತ್ತದೆ. ಪ್ರದಕ್ಷಿಣೆಯನ್ನು ಮಾಡುವಾಗ ಪಠಿಸಬೇಕಾದ ಮಂತ್ರವು ಹೀಗಿದೆ: ನಮಃ ಶಿವ ಓಂ. ಪ್ರದಕ್ಷಿಣೆ ಮಾಡುವಾಗ ಅಶ್ವತ್ಥ ವೃಕ್ಷಕ್ಕೆ ಒಣ ದ್ರಾಕ್ಷಿ ಅಥವಾ ಖರ್ಜೂರವನ್ನು ಅರ್ಪಿಸಿ ಮತ್ತು ಪ್ರದಕ್ಷಿಣೆಯ ನಂತರ ಅದನ್ನು ಎಲ್ಲರಿಗೂ ಪ್ರಸಾದವಾಗಿ ವಿತರಿಸಿ. ಈ ದಿನ ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠಿಸುವುದರಿಂದ 1000 ಪಟ್ಟು ಹೆಚ್ಚಿನ ಫಲಿತಾಂಶವನ್ನು ನೀಡುತ್ತದೆ. ಈ ದಿನ ಶಿವನನ್ನು ಧ್ಯಾನಿಸಿ, ಶಿವನ ಮಂತ್ರವನ್ನು ಪಠಿಸಿ ಮತ್ತು ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿ. ಇದಿಷ್ಟು ಸೋಮವತಿ ಅಮಾವಾಸ್ಯದ ಬಗ್ಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.